ಹಾಯ್ ಫ್ರೆಂಡ್ಸ್, ನಾನು ರೂಪಾ ನಮ್ಮ ಸಾಧನದಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಸೆಂಚುರಿಯತ್ ಕ್ಲಾಸನ್ನು ಮುಗಿಸಿ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 20 ಕ್ವಶನ್ಸ್. ದಟ್ ಮೀನ್ಸ್ 120th ಕ್ವಶನ್. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಜಸ್ಟ್ ಕಂಟಿನ್ಯೂ ದೋಸ್ ಕ್ವಶನ್ಸ್ 121 ಕ್ವಶನ್. ಸೊ ಇವತ್ತು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂತಹ ವಿಷಯಗಳು ಬಂದು ನಾವು ಅಗೇನ್ ರಿಲೇಟೆಡ್ ಟು ದ GK, ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದೆಲ್ಲ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ಈ ದಿನದ ಮೊದಲನೇ ಪ್ರಶ್ನೆ, ಸೊ ಪಾರ್ಟ್ 30ನಲ್ಲಿ ಬರ್ತಕ್ಕಂಥದ್ದು BPL 121st ಕ್ವಶನ್. BPL ಬ್ರಿಟಿಷ್ ಫಿಸಿಕಲ್ ಲ್ಯಾಬೊರೇಟರೀಸ್ ಕಂಪನಿಯ ಸಂಸ್ಥಾಪಕ ಯಾರು? ಸೊ ಗೋಪಾಲನ್ ನಂಬಿಯಾರ್ ಅಂತ ಹೇಳಿ. ಸೊ ಈ ಗೋಪಾಲನ್ ನಂಬಿಯಾರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಏನಿದು BPL ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ತಡತ್ತಿಲ್ ಪರಂಬಿಲ್ ಗೋಪಾಲನ್ ನಂಬಿಯಾರ್ ಭಾರತೀಯ ಎಲೆಕ್ಟ್ರಾನಿಕ್ಸ್ ಕಂಪನಿಯಾದ BPLನ ಸಂಸ್ಥಾಪಕರು. ಸೊ ಇವರು BPLನ ಸ್ಥಾಪಕರಾಗಿರ್ತಾರೆ. ಹಾಗೆ ಅವರು ಅಕ್ಟೋಬರ್ 31, 2024, ಸೊ ಅಕ್ಟೋಬರ್ 31, 2024 ತಮ್ಮ 94ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು 94 ವರ್ಷದವರು ಆಗಿದ್ದಾರೆ. ಅಂದರೆ ಈ ವರ್ಷ ಅಕ್ಟೋಬರ್ 31 ಅವರು ಮರಣವನ್ನ ಹೊಂತಾರೆ. 94ನೇ ವಯಸ್ಸಿನಲ್ಲಿ ಇವರು ನಿಧನರಾಗ್ತಾರೆ. ಹಾಗೆ ಈ ನಂಬಿಯಾರ್ ಅವರ ಮಗ ಅಜಿತ್ ನಂಬಿಯಾರ್, ಇವರು BPLನ ಪ್ರಸ್ತುತ ಅಧ್ಯಕ್ಷ ಮತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಕೂಡ ಆಗಿರ್ತಾರೆ. ಅಂದ್ರೆ ಅವರ ತಂದೆಯ ಮರಣದ ನಂತರ ಇವರು ಆ ಒಂದು ಸ್ಥಾನದ ಅಧ್ಯಕ್ಷತೆ ಹಾಗೇನೆ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಆಗಿರ್ತಾರೆ ಪ್ರಸ್ತುತವಾಗಿ. ನಂಬಿಯಾರ್ ಒಬ್ಬ ವಾಣಿಜ್ಯೋದ್ಯಮಿ ಮತ್ತು ಭಾರತದ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರು 1963ರಲ್ಲಿ ಈ ಒಂದು BPL ಸಂಸ್ಥೆಯನ್ನ ಸ್ಥಾಪಿಸಿದರು. ಇದನ್ನ ಮೂಲತಃ ಬ್ರಿಟಿಷ್ ಫಿಸಿಕಲ್ ಲ್ಯಾಬೊರೇಟರೀಸ್ ಎಂದು ಕರೆಯಲಾಗುತ್ತಿತ್ತು. ದಟ್ಸ್ ವೈ ದಟ್ ನೇಮ್ ಈಸ್ BPL, ಬ್ರಿಟಿಷ್ ಫಿಸಿಕಲ್ ಲ್ಯಾಬೊರೇಟರೀಸ್ ಅಂತ ಹೇಳಿ. ಸೊ ಇದನ್ನ ಇವರು 1963ರಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆಯನ್ನ ಮಾಡ್ತಾರೆ. ಸೊ ವೆನ್ ಹಿ ವಾಸ್ ಡೈಡ್, ಅದರ ನಂತರದಲ್ಲಿ ಅವರ ಮಗ ಅಜಿತ್ ನಂಬಿಯಾರ್ ಅವರು ಪ್ರಸ್ತುತವಾಗಿ ಈ BPLನ ಬ್ರಿಟಿಷ್ ಫಿಸಿಕಲ್ ಲ್ಯಾಬೊರೇಟರೀಸ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಹಾಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಆಗಿದ್ದಾರೆ. ಸೊ ಇನ್ ಅವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ದೇ ಕ್ಯಾನ್ ಆಲ್ಸೋ ಆಸ್ಕ್, ಪ್ರಸ್ತುತವಾಗಿ ಇರ್ತಕ್ಕಂತಹ CEO ಅಥವಾ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅಜಿತ್ ನಂಬಿಯಾರ್. ಸೊ ದ ನೆಕ್ಸ್ಟ್ ಒನ್, ಇತ್ತೀಚಿನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಆರೋಗ್ಯ ಯೋಜನೆಯ ಉದ್ದೇಶ ಏನು? ಸೊ ಇದರ ಉದ್ದೇಶ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮತ್ತು ನಿರ್ವಹಣೆ. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಕರಿತೀವಿ ನಾವು, ಸೊ ಅದರ ಒಂದು ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು, ಹಾಗೆ ಹೌ ಟು ಮ್ಯಾನೇಜ್ ದೋಸ್ ಡಿಸೀಸಸ್ ಅಂತ ಹೇಳಿ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇದನ್ನ ಪ್ರಸ್ತುತವಾಗಿ ರಾಜ್ಯ ಸರ್ಕಾರವು ಗೃಹ ಆರೋಗ್ಯ ಯೋಜನೆ ಕರ್ನಾಟಕದಲ್ಲಿ 2024 ಸಾಂಕ್ರಾಮಿಕವಲ್ಲದ ರೋಗಗಳ ತಪಾಸಣೆಗಾಗಿ ಪ್ರಾರಂಭಿಸಿದೆ. ಈಗ ಕಮ್ಯುನಿಕೇಬಲ್ ಡಿಸೀಸ್ ಮತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ 2 ಟೈಪ್ಸ್ ಇರುತ್ತೆ. ಎಲ್ಲರೂ ಕೂಡ ನಾವು ಓದ್ಕೊಂಡು ಬಂದಿರ್ತೀವಿ, ಸಾಂಕ್ರಾಮಿಕ ರೋಗಗಳು ಹಾಗೆ ಸಾಂಕ್ರಾಮಿಕವಲ್ಲದ ರೋಗಗಳು. ಸೊ ಈಗ ಸ್ನೀಸ್ನಿಂಗ್ ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಕೋಲ್ಡ್ ಸ್ಪ್ರೆಡ್ ಆಗುತ್ತೆ. ಸಮ್ ಎಕ್ಸಾಂಪಲ್ಸ್ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರಿತೀವಿ. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ. ನಾನ್ ಕಮ್ಯುನಿಕೇಬಲ್ ಅಂತ ಡಿಸೀಸಸ್ ಕೂಡ ಇರ್ತವೆ. ಈಗ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಇವನ್ನು ಸಹ ನಾವು ಹೆಂಗೆ ನಿರ್ವಹಣೆಯನ್ನ ಮಾಡ್ಬೋದು, ಹಾಗೆ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೃಹ ಆರೋಗ್ಯ ಯೋಜನೆ ಅನ್ನೋ ಸ್ಕೀಮ್ ಒಳಗಡೆ ಈ ಒಂದು ಆರೋಗ್ಯ ತಪಾಸಣೆಯನ್ನ ನಡೆಸಿದ್ದಾರೆ. ಅದು ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ತಪಾಸಣೆಗಾಗಿ ಪ್ರಾರಂಭಿಸಿದ್ದಾರೆ. ಸೊ ಈ ಗೃಹ ಆರೋಗ್ಯ ಯೋಜನೆ ಎಂದು ಕರೆಯಲ್ಪಡುವ ಈ ಕಾರ್ಯಕ್ರಮವು ಆರೋಗ್ಯದ ರಕ್ಷಣೆಯನ್ನ ಕರ್ನಾಟಕದ ಜನರ ಮನೆ ಬಾಗಿಲಿಗೆ ಸಹ ಇದು ತಂದ್ಕೊಡತ್ತೆ. ಅಂದ್ರೆ
ಈ ಪ್ರಸ್ತುತವಾಗಿ ಜನರ ಆರೋಗ್ಯದ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆ ಪ್ರಾರಂಭವಾಗಿರುತ್ತೆ. ಇದು ರೋಗ ತಪಾಸಣೆಯನ್ನ ಮೀರಿ ವಿಸ್ತರಿಸುತ್ತದೆ ಮತ್ತು ರೋಗ ಪೀಡಿತರಿಗೆ ಉಚಿತ ಔಷಧಿಗಳನ್ನ ಖಾತ್ರಿಗೊಳಿಸುತ್ತದೆ. ದಟ್ ಮೀನ್ಸ್ ಇದು ಮನೆಗೆ ತಲುಪ್ತಕ್ಕಂತಹ ಒಂದು ಯೋಜನೆ. ದಟ್ ಮೀನ್ಸ್ ಯಾರಾದ್ರೂ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇಂದ ಬಳಲ್ತಾ ಇದ್ರು ಅಂತ ಹೇಳಿದ್ರೆ ಅಂತವರ ಒಂದು ರೋಗ ತಪಾಸಣೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಈಗ ವೀಕ್ಲಿ 1 ಟೈಮ್ಸ್ ಅಥವಾ ಮಂತ್ಲಿ 1 ಟೈಮ್ಸ್ ಅವರ ಹೋಮ್ ವಿಸಿಟ್ ಅನ್ನ ಮಾಡ್ತಕ್ಕಂಥದ್ದು ಆರೋಗ್ಯ ಕೇಂದ್ರದಿಂದ ನಡೆಸ್ತಾರೆ ಇದನ್ನ. ಸೊ ಇಲ್ಲಿ ಆ ರೀತಿ ತಪಾಸಣೆಯನ್ನ ಮೀರಿ, ಆ ತಪಾಸಣೆಯನ್ನ ಚೆಕ್ ಮಾಡೋದ್ರನ್ನ ಮೀರಿ ಕೂಡ ಆ ರೋಗ ಪೀಡಿತರಿಗೆ ಉಚಿತ ಔಷಧಿಗಳನ್ನು ಸಹ ಖಾತ್ರಿಗೊಳಿಸಿದೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ಯಾನ್ಸರ್ ಪೇಷಂಟ್ ಅಂತ ಬಂದಾಗ ರೇಡಿಯೋಥೆರಪಿ, ಕೀಮೋಥೆರಪಿ ಅಂತೆಲ್ಲ ಬರುತ್ತೆ. ಸೊ ಅಲ್ಲಿ ಕೀಮೋಥೆರಪಿ ಅಂತ ಬಂದಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ಸ್ ಗಳನ್ನ ಆಗಿರ್ಬೋದು ಅಥವಾ ಅವರ ದೇಹಕ್ಕೆ ಪುಷ್ಟಿಯನ್ನ ಕೊಡ್ತಕ್ಕಂತಹ ಟಾನಿಕ್ಸ್ ಆಗಿರ್ಬೋದು, ಈ ತರ ಔಷಧಿಗಳನ್ನ ಏನ್ ಮಾಡತ್ತೆ ಮನೆಗೂ ಸಹ ಆ ರೋಗ ಪೀಡಿತ ವ್ಯಕ್ತಿಗಳಿಗೆ ಕಳಿಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಇದು ತಗೊಂಡಿರುತ್ತೆ. ನೆಕ್ಸ್ಟ್ ಒನ್, ಭತ್ತದ ಗದ್ದೆಯ ಮೂಲದಿಂದ ಬಿಡುಗಡೆಯಾಗುವ ಮುಖ್ಯ ಮಾಲಿನ್ಯಕಾರಕ ಅನಿಲ. ಸೊ ಪೊಲ್ಯೂಟೆಂಟ್ಸ್ ಅಂತ ಬಂದಾಗ ಪೊಲ್ಯೂಷನ್ ಅಂತ ಬರುತ್ತೆ. ಪೊಲ್ಯೂಷನ್ ಅಂತ ಬಂದಾಗ ಮೇಜರ್ಲಿ ಇವಾಗ ರೈಟ್ ನಾವು ಬರ್ತಕ್ಕಂಥದ್ದು ಏರ್ ಪೊಲ್ಯೂಷನ್ ಅಂತ ಕೂಡ ನಾವು ಕರಿತೀವಿ. ಸೊ ವಾಟರ್ ಪೊಲ್ಯೂಷನ್ ಅಂತ ಕೂಡ ಕರಿತೀವಿ, ಸೌಂಡ್ ಪೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ನಮ್ಮ ಭಾರತದ ರಾಜಧಾನಿ ಆಗಿರ್ತಕ್ಕಂತಹ ದೆಹಲಿನಲ್ಲಿ ನೋಡಿರ್ಬೋದು, ಜಸ್ಟ್ ಪ್ರೀವಿಯಸ್ ಇಯರ್ ಇಂದಾನು ಕೂಡ ಫೇಸ್ ಮಾಡ್ತಕ್ಕಂಥದ್ದು ಏರ್ ಪೊಲ್ಯೂಷನ್ ಅಂತ ಹೇಳಿ. ಸೊ ಎಲ್ಲಿ ಏರ್ ಪೊಲ್ಯೂಷನ್ ಆಗಿದೆಯೋ ಅಲ್ಲಿ ಲೈಕನ್ಸ್ ಕಾಣ್ತಕ್ಕಂಥದ್ದು, ಅಂದ್ರೆ ಬಂಡೆಗಳ ಮೇಲೆ ನೋಡಿರ್ಬೋದು ಚಿಕ್ಕ ಚಿಕ್ಕ ಪದರಗಳಂತಹ ಲೈಕನ್ಸ್. ದಟ್ ಮೀನ್ಸ್ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಈ ಲೈಕನ್ಸ್ ಅನ್ನ ಕಲ್ಲು ಹೂಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಚಿಕ್ಕ ಚಿಕ್ಕ ಪದರದ ತರ ಹಿಂಗೆ ಅಂಟ್ಕೊಂಡಿರುತ್ತೆ. ಆಮೇಲೆ ಬಿದ್ದಿರ್ತಕ್ಕಂತಹ ಕಟ್ಟಿಗೆಗಳ ಮೇಲೂ ಸಹ ಅದು ಹರಡ್ಕೊಂಡಿರುತ್ತೆ ಲೈಕನ್ಸ್. ಆ ಲೈಕನ್ಸ್ ಉತ್ಪತ್ತಿ ಆಗಿದೆ ಅಂತ ಹೇಳಿದ್ರೆ ವಾಯು ಮಾಲಿನ್ಯಕಾರಕದ ಸೂಚಕಗಳು ಅಂತ ಹೇಳಿ ಕರಿತೀವಿ. ವಿಚ್ ಆಫ್ ದ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ ಅಥವಾ ಏರ್ ಪೊಲ್ಯೂಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಏರ್ ಪೊಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಲೈಕನ್ಸ್ ಬಂದಿದೆ ಅಂತ ಹೇಳಿದ್ರೆ, ಲೈಕನ್ಸ್ ಉತ್ಪತ್ತಿ ಆಗಿದೆ ಅಥವಾ ರಾಕ್ ಸರ್ಫೇಸ್ ಮೇಲೆ, ಬಂಡೆ ಕಲ್ಲುಗಳ ಮೇಲೆ ಆಗಿರ್ಬೋದು ಅಥವಾ ಈ ಮುರಿದೋಗಿರೋ ಮರದ ಬಡ್ಡೆಗಳ ಮೇಲೆ ಆಗಿರ್ಬೋದು, ಈ ಲೈಕನ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಈ ಒಂದು ಕಲ್ಲು ಹೂಗಳು ಇತ್ತು ಅಂತ ಹೇಳಿದ್ರೆ ಅಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಭತ್ತದ ಗದ್ದೆಯ ಮೂಲದಿಂದ ಬಿಡುಗಡೆ ಆಗ್ತಕ್ಕಂತಹ ಮುಖ್ಯ ಮಾಲಿನ್ಯಕಾರಕ ಅಂತ ಹೇಳಿದ್ರೆ CH4 ಅಂತ ಹೇಳಿ ಕರಿತೀವಿ. ಕಾರ್ಬನ್ ಗ್ರೂಪ್, ಹೈಡ್ರೋಕಾರ್ಬನ್ ಗ್ರೂಪಿನ ಮೊದಲ ಸದಸ್ಯ ಅಂತ ಕೂಡ ಕರಿತೀವಿ, ಮೀಥೇನ್. CH4 ಈಸ್ ದ ಸಿಂಬಲ್ ಆಫ್ ದಟ್ ಮೀಥೇನ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಟ್ ಮೀಥೇನ್. ಸೊ ಈ ಮೀಥೇನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಭತ್ತದ ಗದ್ದೆಯ ಮೂಲದಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ಮಾಲಿನ್ಯಕಾರಕ ಅನಿಲ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಸ್ವಲ್ಪ ನಾವು ನೋಡೋದಾದ್ರೆ, ಗದ್ದೆಗಳಲ್ಲಿ ಹೊರಸೂಸುವ ಮತ್ತು ಭೂಮಿಯ ತಾಪಮಾನವನ್ನ ಹೆಚ್ಚಿಸುವ ಅನಿಲ ಈ ಒಂದು ಮೀಥೇನ್ ಆಗಿರುತ್ತದೆ. ಅಂದ್ರೆ ಗದ್ದೆಗಳಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಇದಾಗಿರುತ್ತೆ. ಬದಲಾಗಿ ಈ ಭೂಮಿಯ ತಾಪಮಾನವನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ ನಾವು. ಸೊ ಅದನ್ನು ಕೂಡ ಹೆಚ್ಚಿಸ್ತಕ್ಕಂತಹ ಒಂದು ಅನಿಲ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಪಬಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಈ CH4 ಏನಾಗುತ್ತೆ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ ನ ಮೊದಲ ಸದಸ್ಯ ಅಂತ ಹೇಳಿ ಕರಿತೀವಿ. ಆ ಹೆಸರಲ್ಲೇ ಇದೆ ಹೈಡ್ರೋಕಾರ್ಬನ್. ಹೈಡ್ರೋ ಮೀನ್ಸ್ ಹೈಡ್ರೋಜನ್, ಕಾರ್ಬನ್ ಮೀನ್ಸ್ ಕಾರ್ಬನ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಅಂತ ಹೇಳಿ ಒಂದು ವಿಡಿಯೋನೇ ಇದೆ ನಮ್ಮ ಸಾಧನಾ ಚಾನಲ್ ಅಲ್ಲೇ, ನೀವು ಅದನ್ನ ನೋಡಿದ್ರು ಕೂಡ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಬಹುದು ಅಂತ ಹೇಳ್ತಾ, ಸೊ ಮೀಥೇನ್ ಪ್ರಮುಖ ಹಸಿರುಮನೆ ಅನಿಲಗಳಲ್ಲೂ ಸಹ ಒಂದಾಗಿದೆ. ನೋಡಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡತ್ತೆ ಅಂತ ಇದು ಕೆಟ್ಟದಕ್ಕೋಸ್ಕರ. ದಟ್ ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ಮಾಡತ್ತೆ, ಜಾಗತಿಕ ತಾಪಮಾನವನ್ನ ಏರಿಸುತ್ತೆ. ಹಾಗೇನೆ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿ ಕರಿತೀವಿ, ಹಸಿರು ಮನೆ ಅನಿಲ ಅಂತ ಹೇಳಿ ಇದನ್ನ ಕರಿತೀವಿ. ನೆಕ್ಸ್ಟ್, ಮಾನವರು ಹೊರಸೂಸುವ ಹಸಿರು ಮನೆ ಅನಿಲಗಳು ಜಾಗತಿಕ ತಾಪಮಾನದಲ್ಲಿ ದೀರ್ಘಾವಧಿಯ ಏರಿಕೆಗೆ ಕಾರಣವಾಗಿದೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಮಾಡೋದಕ್ಕೆ ನಾವು ಮಾಡ್ತಕ್ಕಂತಹ ಕೆಲವೊಂದು ಚಟುವಟಿಕೆಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಅನಿಲಗಳಿಂದನೂ ಸಹ ಏನಾಗಿದೆ, ಜಾಗತಿಕ ತಾಪಮಾನ ಉಂಟಾಗ್ತಾ ಇದೆ. ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಮೀಥೇನ್ CH4, ಕಾರ್ಬನ್ ಡೈಆಕ್ಸೈಡ್ CO2, ನೈಟ್ರಸ್ ಆಕ್ಸೈಡ್ N2O ನಂತಹ ಪ್ರಮುಖ ದೀರ್ಘಕಾಲೀನ ಹಸಿರುಮನೆ ಅನಿಲವಾಗಿದೆ ಮತ್ತು
ವಾತಾವರಣಕ್ಕೆ ಉಷ್ಣ ಮತ್ತು ರಾಸಾಯನಿಕ ಬದಲಾವಣೆಗೆ ಪ್ರಮುಖ ಕೊಡುಗೆಯಾಗಿದೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಜಾಗತಿಕ ತಾಪಮಾನವನ್ನು ಹೆಚ್ಚು ಮಾಡುತ್ತೆ. ಸಿ ಗ್ರೂಪ್ ಅಂತ ಹೇಳಿ ಕರಿತೀವಿ. CO2, CH4, then N2O, ನೈಟ್ರಸ್ ಆಕ್ಸೈಡ್ ಆಲ್ಸೋ ಕಾಂಟ್ರಿಬ್ಯೂಟ್ ದಿಸ್ ಒನ್. ಇವೆಲ್ಲವೂ ಸಹ ಏನ್ ಮಾಡುತ್ತೆ, ಜಾಗತಿಕ ತಾಪಮಾನ ಏರಿಕೆ ಆಗೋದಕ್ಕೆ ಕಾರಣವಾಗಿರುತ್ತೆ. ಅದೇ ರೀತಿಯಾಗಿ ಅನೇಕ ರಾಸಾಯನಿಕ ಬದಲಾವಣೆಗಳಿಗೂ ಸಹ ಇದು ಕಾರಣವಾಗಿರುತ್ತೆ. ಅಂದ್ರೆ ಆರೋಗ್ಯದ ಮೇಲೂ ಸಹ, ಅಂದ್ರೆ ಮಾನವರ ಆರೋಗ್ಯದ ಮೇಲೂ ಸಹ ಏನಾಗುತ್ತೆ, ವ್ಯತಿರಿಕ್ತ ಪರಿಣಾಮವನ್ನ ಇದು ಬೀರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೀಥೇನ್. ಸೊ ದ ನೆಕ್ಸ್ಟ್ ಒನ್, ಪೋಲಿಯೋ ರೋಗ ಯಾವುದರಿಂದ ಬರುತ್ತದೆ? ಈಗ ಪೋಲಿಯೋ ಅಂದ ತಕ್ಷಣ ನಮಗೆ ಫಸ್ಟ್ ಬರೋದು ಚಾಲೆಂಜ್ ಏನಂತ ಹೇಳಿದ್ರೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಅಂಗವೈಕಲ್ಯತೆಯನ್ನ ಅಥವಾ ವಿಕಲಚೇತನರು ಅಥವಾ ವಿಶೇಷ ಚೇತನ ಮಕ್ಕಳು ಅಂತ ಹೇಳಿ ಕರಿತೀವಿ. ಸೊ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ಕರಿತೀವಿ. ಸೊ ಅವರು ಪೋಲಿಯೋ ಲಸಿಕೆಯನ್ನ ಇನ್ ಟೈಮಿಗೆ ಅಥವಾ ಹಾಕ್ಸಿರಲ್ಲ, ಇಂಪ್ರಾಪರ್ ಗೈಡೆನ್ಸ್ ಇರ್ಬೋದು, ಅಥವಾ ಅದರಿಂದ ಏನೋ ಆಗ್ಬಿಡುತ್ತೆ ನಮ್ಮ ಮಗುಗೆ ಅಂತ ಹೇಳಿ ಪೋಲಿಯೋ ಲಸಿಕೆಯನ್ನ ಹಾಕಿಸದೇ ಇದ್ದಾಗ ಅಂಗವೈಕಲ್ಯತೆ ಅಥವಾ ಅಂಗ ವಿಫಲತೆಯನ್ನ ಆ ಮಗು ಫೇಸ್ ಮಾಡ್ತಾ ಇರತ್ತೆ ಡ್ಯೂರಿಂಗ್ ಅಡೋಲಸೆನ್ಸ್. ಸೊ ಅದು ಯಾವಾಗ ತನ್ನ ಪ್ರೌಢತೆಯನ್ನ ಮುಟ್ಟತ್ತೆ ಆ ಮಗು, ಆವಾಗಿಂದನೂ ಸಹ ಅಂಗವೈಕಲ್ಯತೆ, ಅಂಗವಿಫಲತೆಯನ್ನ ಅದು ಫೇಸ್ ಮಾಡ್ತಾ ಇರತ್ತೆ. ಸೊ ಇದು ಈ ಪೋಲಿಯೋ ಅಂತಕ್ಕಂಥದ್ದು ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಪೋಲಿಯೋ ಮೈಲಿಟಿಸ್ ವೈರಸ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದ ವೈರಸ್. ಪೋಲಿಯೋ ವೈರಸ್ ಅಂತ ಅಟ್ ಲೀಸ್ಟ್ ನೆನ್ಪಿಟ್ಕೋಬಹುದು. ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆ ಎಲ್ಲಾ ವೈರಸ್ಗಳ ಹೆಸರನ್ನ ನೆನ್ಪಿಟ್ಕೊಳ್ಳೋಕ್ಕಿಂತ ಸಮ್ ವೈರಸ್ ಇದೆ. ಆ ಫ್ಲೋ ಚಾರ್ಟ್ ಅನ್ನ ನಾನು ಹಾಕಿದ್ದೀನಿ, ಅದರಲ್ಲೂ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈಸಿ ಆಗತ್ತೆ. ಓಕೆ, ಗೋ ಫಾರ್ ದಟ್ ಒನ್ ಅಂತ ಹೇಳ್ತಾ ವೈರಸ್. ಸೊ ವೈರಸ್ ಅಡಿನೋ ವೈರಸ್ ಇನ್ಫೆಕ್ಷನ್, DNA ಅಂತ ಹೇಳಿ ಕರಿತೀವಿ. ಸೊ ಈ ಅಡಿನೋ ವೈರಸ್ ಇದೆಯಲ್ಲ, ಈ ವೈರಸ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಲಂಗ್ಸ್ ಮತ್ತೆ ಐಸ್, ಶ್ವಾಸಕೋಶ ಮತ್ತೆ ಕಣ್ಣಿಗೆ ಎಫೆಕ್ಟ್ ಅನ್ನ ಮಾಡತ್ತೆ. ಟ್ರಾನ್ಸ್ಫರ್ಮೇಷನ್ ಟು ಕಾಂಟ್ಯಾಕ್ಟ್, ಪರಸ್ಪರ ಸಂಪರ್ಕವನ್ನ ಹೊಂದಿದಾಗ ಈ ಒಂದು ವೈರಲ್ ಡಿಸೀಸ್ ಸ್ಪ್ರೆಡ್ ಆಗತ್ತೆ. ನೆಕ್ಸ್ಟ್ ಅರ್ಬೋ ವೈರಸ್ ಎನ್ಸೆಫಲೈಟಿಸ್, RNA ವೈರಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಒನ್ ಈಸ್ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್, ಅನದರ್ ಒನ್ ಈಸ್ ರೈಬೋನ್ಯೂಕ್ಲಿಕ್ ಆಸಿಡ್ ವೈರಸಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಬ್ರೈನಿಗೆ ಎಫೆಕ್ಟ್ ಅನ್ನ ಮಾಡತ್ತೆ. ಸೊ ಇದು ಹೆಂಗೆ ಟ್ರಾನ್ಸ್ಮಿಟ್ ಆಗತ್ತೆ ಅಂದ್ರೆ ಮಸ್ಕಿಟೋ, ಸೊಳ್ಳೆಗಳ ಮೂಲಕ ಆಗತ್ತೆ. ಟಿಕ್ ಆರ್ ಅನದರ್ ಆರ್ಥ್ರೋಪಾಡ್, ಈ ಕೀಟಗಳ ಗುಂಪಿಗೆ ಸಂಧಿಪದಿಗಳು ಅಂತ ನಾವೇನು ಆರ್ಥ್ರೋಪಾಡ್ ಬಗ್ಗೆ ಮಾತಾಡಿದ್ವಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲೆಲ್ಲ, GK ಕ್ಲಾಸಸ್ ಅಲ್ಲೇ ಮಾತಾಡಿದ್ವಿ GK ಸೀರೀಸ್ ಅಲ್ಲಿ. ಸೊ ಈ ಆರ್ಥ್ರೋಪಾಡ್ ಗ್ರೂಪ್ ಅಂತ ಹೇಳಿ ಸಂಧಿಪದಿಗಳು ಅಂತ ಹೇಳಿ ಏನ್ ಕರಿತೀವಿ, ಅಥವಾ ಟಿಕ್ಸ್ ಕೀಟಗಳ ಮೂಲಕನೂ ಸಹ ಇದು ಹರಡತ್ತೆ. ನೆಕ್ಸ್ಟ್ ಚಿಕನ್ ಫಾಕ್ಸ್ ವೆರಿಸೆಲ್ಲಾ ಅಂತ ಹೇಳಿ ಕರಿತೀವಿ. ವೆರಿಸೆಲ್ಲಾ ಜೋಸ್ಟರ್ ವೈರಸ್. ಸೊ ವೆರಿಸೆಲ್ಲಾ ಜೋಸ್ಟರ್ ವೈರಸ್ ಯಾವ್ದಕ್ಕೆ ಕಾಸ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಮತ್ತೆ ನರ್ವಸ್ ಸಿಸ್ಟಮ್. ಸೊ ನರ ವ್ಯವಸ್ಥೆ ಹಾಗೇನೆ ಚರ್ಮಕ್ಕೆ ಇದು ಎಫೆಕ್ಟ್ ಅನ್ನ ಮಾಡತ್ತೆ. ಸೊ ಯಾವುದ್ರ ಮೂಲಕ ಇದು ಹರಡತ್ತೆ ಅಂದ್ರೆ ಕಾಂಟ್ಯಾಕ್ಟ್, ಪರಸ್ಪರ ವ್ಯಕ್ತಿಗಳ ಸಂಪರ್ಕದ ಮೂಲಕ ಇದು ಹರಡತ್ತೆ. ನೆಕ್ಸ್ಟ್ ಡೆಂಗ್ಯೂ ಫೀವರ್, RNA ಡೆಂಗ್ಯೂ ವೈರಸ್, ರೈಬೋನ್ಯೂಕ್ಲಿಕ್ ಆಸಿಡ್ ಡೆಂಗ್ಯೂ ವೈರಸ್. ಸೊ ಡೆಂಗ್ಯೂ ವೈರಸ್. ಪೋಲಿಯೋಮೈಲಿಟಿಸ್ ವೈರಸ್. ಸೊ ಇಲ್ಲಿ ಏನಾಗುತ್ತೆ ಇದು ಅಂತ ಹೇಳಿದ್ರೆ ಬ್ಲಡ್ ಮತ್ತೆ ಮಸಲ್ಸ್ಗೆ ಎಫೆಕ್ಟ್ ಅನ್ನ ಮಾಡತ್ತೆ. ಇದು ಸಹ ಅಷ್ಟೇ ಮಸ್ಕಿಟೋ ಮೂಲಕ ಏನಾಗುತ್ತೆ ಹರಡತ್ತೆ. ನೆಕ್ಸ್ಟ್ ಎಬೋಲಾ ವೈರಸ್, ಹೋಲ್ ಬಾಡಿಗೆ ಇದು ಏನ್ ಮಾಡುತ್ತೆ, ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಾಡಿಲಿ ಫ್ಲೂಯಿಡ್ಸ್, ಬಾಡಿನಲ್ಲಿ ಇರ್ತಕ್ಕಂತಹ ಫ್ಲೂಯಿಡ್ಸ್ ಕೆಲವೊಂದು ರಸಗಳ ಮೂಲಕ ಏನ್ ಮಾಡುತ್ತೆ ಇದು ಸ್ಪ್ರೆಡ್ ಆಗತ್ತೆ. ಹೆಪಟೈಟಿಸ್ ಎ, ನಾಟ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎ. RNA ಹೆಪಟೈಟಿಸ್, ಇದು ಹರ್ಪ್ಸ್ ವೈರಸ್ ಎ ಅಂತ ಹೇಳಿ ಕರಿತೀವಿ. ಸೊ ಇದು ಲಿವರ್ ಡ್ಯಾಮೇಜ್ ಮಾಡೋದಕ್ಕೆ ಕಾರಣ ಆಗಿರುತ್ತೆ. ಇದು ಕಂಟ್ಯಾಮಿನೇಟೆಡ್ ಫುಡ್ ಮತ್ತೆ ವಾಟರ್ ಇಂದ, ಕಲುಷಿತಗೊಂಡಂತಹ ಆಹಾರ ಪದ್ಧತಿ ಹಾಗೆ ಕಲುಷಿತವಾಗಿರ್ತಕ್ಕಂತಹ ವಾಟರ್ ನ ಮೂಲಕ, ನೀರಿನ ಮೂಲಕ ಇದು ಹರಡುತ್ತೆ. ನೆಕ್ಸ್ಟ್ ಹರ್ಪಸ್ ಸಿಂಪ್ಲೆಕ್ಸ್. ಸೊ ಇದು DNA ಹರ್ಪಸ್ ಸಿಂಪ್ಲೆಕ್ಸ್ ವೈರಸ್ ಮೂಲಕ ಹರಡುತ್ತೆ. ಇದು ಸ್ಕಿನ್ನು, ಚರ್ಮಕ್ಕೆ, ಫ್ಯಾರಿಂಗ್ಸ್ ಭಾಗಕ್ಕೆ ಹಾಗೆ ಜನೈಟಲ್ ಆರ್ಗನ್ಸ್, ಸೆಕ್ಸ್ ಆರ್ಗನ್ಸ್ ಗೆ ಇದು ಏನ್ ಮಾಡುತ್ತೆ, ಎಫೆಕ್ಟ್ ಅನ್ನ ಮಾಡುತ್ತೆ ಥ್ರೂ ಕಾಂಟ್ಯಾಕ್ಟ್. ಇದು ಸಹ ಅಷ್ಟೇ ಪರಸ್ಪರ ವ್ಯಕ್ತಿಗಳ ಸಂಪರ್ಕದಿಂದ ಇದು ಹರಡುತ್ತೆ. ನೆಕ್ಸ್ಟ್ ಮೀಸಲ್ಸ್ ಅಂತ ಹೇಳಿ ಕರಿತೀವಿ. ಸೊ RNA ಮೀಸಲ್ ವೈರಸ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮತ್ತೆ ಸ್ಕಿನ್ನಿಗೆ ಏನ್ ಮಾಡುತ್ತೆ ಇದು ಎಫೆಕ್ಟ್ ಮಾಡುತ್ತೆ. ಇದು ಕೂಡ ಪರಸ್ಪರ ಸಂಪರ್ಕದಿಂದ ಹರಡ್ತಕ್ಕಂಥದ್ದು. ನೆಕ್ಸ್ಟ್ ಪೋಲಿಯೋಮೈಲಿಟಿಸ್ ವೈರಸ್. ಸೊ RNA ಪೋಲಿಯೋ ವೈರಸ್ ಅಂತ ಹೇಳಿ ಕರಿತೀವಿ. ಇದು ಇಂಟೆಸ್ಟೈನ್
ಓಕೆ. ಕರುಳಿನ ಭಾಗಕ್ಕೆ ಏನ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಬ್ರೈನ್, ತಲೆ ಮತ್ತೆ ಸ್ಪೈನಲ್ ಕಾರ್ಡ್ಗೆ ಕೂಡ ಎಫೆಕ್ಟ್ ಮಾಡುತ್ತೆ. ಫುಡ್, ವಾಟರ್ ಮತ್ತೆ ಕಾಂಟ್ಯಾಕ್ಟ್, ಆಹಾರ ಪದ್ಧತಿ, ನೀರಿನ ಮೂಲಕ ಹಾಗೆ ಪರಸ್ಪರ ಸಂಪರ್ಕದ ಮೂಲಕನೂ ಸಹ ಇದು ಹರಡುತ್ತೆ. ಸೊ ದ ನೆಕ್ಸ್ಟ್ ಒನ್ ಸ್ಮಾಲ್ ಫಾಕ್ಸ್. ಆವಾಗ್ಲೇ ನಾವು ಚಿಕನ್ ಫಾಕ್ಸ್ ನೋಡಿದ್ವಿ, ಈಗ ಸ್ಮಾಲ್ ಫಾಕ್ಸ್. ವೆರಿಯೋಲಾ ಅಂತ ಹೇಳಿ, ವೆರಿಯೋಲಾ ಮೇಜರ್ ಅಂಡ್ ವೆರಿಯೋಲಾ ಮೈನರ್ ಅಂತ ಹೇಳಿ ಕರಿತೀವಿ. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ಗೆ ಕಾಸ್ ಮಾಡ್ತಕ್ಕಂಥದ್ದು. ಇದು ಯಾವ ಭಾಗಕ್ಕೆ ಮೇನ್ಲಿ ಅಂತ ಹೇಳಿದ್ರೆ ಸ್ಕಿನ್ ಮತ್ತೆ ಬ್ಲಡ್, ರಕ್ತ ಹಾಗೇನೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನ ಉಂಟು ಮಾಡುತ್ತೆ. ಕಾಂಟ್ಯಾಕ್ಟ್ ಮೂಲಕ ಮತ್ತೆ ಡ್ರಾಪ್ಲೆಟ್ಸ್ ಮೂಲಕನೂ ಸಹ ಇದು ಹರಡುತ್ತೆ. ನೆಕ್ಸ್ಟ್ ಯೆಲ್ಲೋ ಫೀವರ್, RNA ಯೆಲ್ಲೋ ಫೀವರ್ ವೈರಸ್. ಇದು ಈಸಿ ಇದೆ, RNA ಯೆಲ್ಲೋ ಫೀವರ್ ವೈರಸ್. ಲಿವರ್ ಮತ್ತೆ ಬ್ಲಡ್ ಗೆ ಕಾಸ್ ಮಾಡುತ್ತೆ. ಮಸ್ಕಿಟೋ ಇಂದ ಏನ್ ಮಾಡುತ್ತೆ, ಇದು ಈಡೀಸ್ ಈಜಿಪ್ಟಿ ಅಂತಕ್ಕಂತಹ ಸೊಳ್ಳೆಯಿಂದ ಇದು ಹರಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ಆಫ್ ದಿ ವೈರಸ್ ಅಂಡ್ ಡಿಸೀಸಸ್. ಬೀಯಿಂಗ್ ಎ ಕಾಂಪಿಟೇಟರ್ ಜಸ್ಟ್ ವಿ ನೋ ದೀಸ್ ವೈರಸಸ್ ಅಂತ ಹೇಳಿ ಕರಿತೀವಿ. ಈಗ ನಾವ್ ಈ ತರ ಮಾಡಿ ರೆಡಿಮೇಡ್ ಕೊಡೋದಕ್ಕಿಂತ ನಮ್ದೇ ಒಂದು ಐಡಿಯಾಲಜಿ ಇರುತ್ತೆ. ದಟ್ ಮೀನ್ಸ್ ಹೆಂಗೆ ನೆನ್ಪಿಟ್ಕೊಬೇಕು, ಅಥವಾ ಸಮ್ ಕೋಡ್ ಮಾಡ್ಕೊಂಡು ನೆನ್ಪಿಟ್ಕೊಬೇಕಾ, ಅಥವಾ ಯಾವ ವೈರಸ್ ಅಂತ ಹೇಳಿ, ಯಾವ ವೈರಸ್ ಆದ್ಮೇಲೆ ಯಾವ ವೈರಸ್ ಅಂತ ನೆನ್ಪಿಟ್ಕೋಬೇಕು ಅನ್ನೋದು. ಬಿಕಾಸ್ ಇಲ್ಲಿ ಕಾಂಟ್ಯಾಕ್ಟ್ ಮೂಲಕ ಹರಡ್ತಕ್ಕಂತಹ ವೈರಸ್ಗಳು, ಒಂದು ಕ್ಲೂ ಕೊಡೋದಾದ್ರೆ ಕಾಂಟ್ಯಾಕ್ಟ್ ಮೂಲಕ ಹರಡ್ತಕ್ಕಂತಹ ವೈರಸ್ಗಳಲ್ಲಿ ಇಷ್ಟು ಇದೆ. ಸೊ ಅದನ್ನ ಒಂದ್ ಕಡೆ ಬರ್ಕೊಂಡು ಉಳಿದಿದ್ದನ್ನ ಕೆಳಗೆ ಬರ್ಕೋಬಹುದು. ಯಾವ್ದು ಈಸಿ ಇದೆ ಅದನ್ನ ಫಸ್ಟ್ ಬರ್ಕೊಂಡು ನೆಕ್ಸ್ಟ್ ಟಫ್ ಇರೋದನ್ನ ಬರ್ಕೊಂಡಾಗ ನಮಗೆ ಈಸಿಯಾಗಿ ಓದೋದಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಓಕೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ರಿಪಬ್ಲಿಕ್ ಆಫ್ ಫಿಜಿ ದೇಶದ ನಾಗರಿಕ ಪ್ರಶಸ್ತಿ ಪಡೆದ ಭಾರತದ ವ್ಯಕ್ತಿ ಯಾರು? ಸೊ ಶ್ರೀ ರವಿಶಂಕರ್ ಗುರೂಜಿ, ನಮ್ಮ ಮೇರಾ ಭಾರತ್ ಮಹಾನ್ ಅಂತ ಹೇಳಿ ಕರಿತೀವಿ. ಸೊ ರವಿಶಂಕರ್ ಗುರೂಜಿ ಅವರಿಗೆ ರಿಪಬ್ಲಿಕ್ ಆಫ್ ಫಿಜಿ ದೇಶದ ನಾಗರಿಕ ಪ್ರಶಸ್ತಿ ದೊರಕಿದೆ. ಓಕೆ. ಸೊ ಇದು ಆರ್ಡರ್ ಆಫ್ ಫಿಜಿ ಎಂಬುದು ಫಿಜಿ ಸರ್ಕಾರವು ನಾಗರಿಕರು ಮತ್ತೆ ನಾಗರಿಕರಲ್ಲದವರನ್ನ ಅರ್ಹ ಸೇವೆ ಅಥವಾ ಸಾಧನೆಗಾಗಿ ಗುರುತಿಸಲು ನೀಡುವ ಒಂದು ಪ್ರಶಸ್ತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಫಿಜಿ ಸರ್ಕಾರ ಇವರಿಗೆ ಸಿವಿಲೈಸ್ಡ್ ಆರ್ ಅನ್ಸಿವಿಲೈಸ್ಡ್ ಪರ್ಸನ್ಸ್ಗೆ ಅವರು ಮಾಡಿರ್ತಕ್ಕಂತಹ ಸಾಧನೆಯನ್ನ ಮತ್ತೆ ಅವರು ಮಾಡಿರ್ತಕ್ಕಂತಹ ಸಾಧನಾ ಕ್ಷೇತ್ರವನ್ನ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತೆ. ನೆಕ್ಸ್ಟ್ ಫಿಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಡರ್ನ ಚಾನ್ಸಲರ್ ಆಗಿದ್ದಾರೆ. ಫಿಜಿಯ ಅಧ್ಯಕ್ಷರು ಈ ಆರ್ಡರ್ನ ಚಾನ್ಸಲರ್ ಕೂಡ ಆಗಿರ್ತಾರೆ. ಶ್ರೀ ರವಿಶಂಕರ್ ಅವರಿಗೆ ಇತ್ತೀಚೆಗೆ ಫಿಜಿ ಗಣರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂತಹ ರತು ವಿಲಿಯಂ ಎಂ ಕಟೋನಿವೆರೆ ಅವರು ಆರ್ಡರ್ ಆಫ್ ಫಿಜಿ ಗೌರವ ಅಧಿಕಾರಿ ಎಂಬ ಬಿರುದನ್ನ ನೀಡಿದರು. ಸೊ ಇದನ್ನು ಕೂಡ ಕೇಳಬಹುದು ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ. ಸೊ ಆರ್ಡರ್ ಆಫ್ ಫಿಜಿ ಗೌರವ ಅಧಿಕಾರಿ ಅಂತ ಹೇಳಿ ಯಾರಿಗೆ ಒಂದು ಪ್ರಶಸ್ತಿ ದೊರೆತಿದೆ ಅಥವಾ ಯಾರಿಗೆ ಬಿರುದನ್ನು ನೀಡಲಾಗಿದೆ ಅಂತ ಹೇಳಿದ್ರೆ ಶ್ರೀ ರವಿಶಂಕರ್ ಅಂತ ಹೇಳಿ ಕರಿತೀವಿ. ಅವರಿಗೆ ಈ ಪ್ರಶಸ್ತಿ ದೊರೆತಿದೆ. ಓಕೆ. ದ 126th ಕ್ವಶನ್, ಹಾಲ್ ಆಫ್ ದಿ ಫೇಮ್ ಗೌರವ ಪಡೆದ ಇಬ್ಬರು ಭಾರತೀಯರು ಮಹಿಳಾ ಕ್ರಿಕೆಟ್ ಆಟಗಾರರು ಯಾರು ಅಂತ. ವುಮನ್ಸ್ ಅಂದ ತಕ್ಷಣ ಏನೋ ಒಂಥರ ವುಮನ್ಸ್ ಎಂಪವರ್ಮೆಂಟ್ ಅಂತ ಹೇಳಿ ನೆನಪಾಗತ್ತೆ. ಮಹಿಳಾ ಸಬಲೀಕರಣ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂತಹ ಮಹಿಳೆಯರು, ನಾಟ್ ಓನ್ಲಿ ಜೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಗಂಡ್ಮಕ್ಳಿಗೆ ಅಷ್ಟೇ ಸೀಮಿತವಾಗಿಲ್ಲ ಕೆಲವೊಂದು ಆಟಗಳು, ಹೆಣ್ಮಕ್ಳಿಗೂ ಸೀಮಿತ ಅಂತ ಹೇಳಿ. ಈಗ ಜಸ್ಟ್ ರೀಸೆಂಟ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಹೆಣ್ಣು ಮಕ್ಕಳ ತಂಡ ಗೆದ್ದಿರೋ ವಿಷಯನೂ ನಮಗೆ ಗೊತ್ತಿದೆ. ಅದು ಎಸ್ಪೆಷಲಿ ಕರ್ನಾಟಕದ ಹುಡುಗಿ ಶ್ರೇಯಾಂಕಾ ಪಾಟೇಲ್ ಅಂತ ಹೇಳಿ ಕರಿತೀವಿ. ಸೊ ಅವರು ಕೂಡ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಏನಾಗತ್ತೆ, ಹಾಲ್ ಆಫ್ ದಿ ಫೇಮ್ ಗೌರವ ಪಡೆದ ಇಬ್ಬರು ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರರು ಡಯಾನಾ ಎಡುಲ್ಜಿ 2023, ನೀತು ಡೇವಿಡ್ 2024ರಲ್ಲಿ ಪಡ್ಕೊಂಡಿರ್ತಾರೆ. ಹಾಲ್ ಆಫ್ ದಿ ಫೇಮ್ ಅಂದ ತಕ್ಷಣ ನೆನಪಾಗಬೇಕು ಕ್ರಿಕೆಟ್ ಗೇಮಿಗೆ ಸಂಬಂಧಪಟ್ಟಿದೆ ಅಂತ. ಡಯಾನಾ ಎಡುಲ್ಜಿ 2023ರಲ್ಲಿ ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ICCಯ ಮೂಲಕ ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ಮಹಿಳೆ. ಸೊ ವೆರಿ ಗ್ರೇಟ್ಫುಲ್ ಅಂತ ನಮಗೆ ಅನ್ಸುತ್ತೆ ಇದು. ಸೊ ನೆಕ್ಸ್ಟ್ ನೀತು ಡೇವಿಡ್ ಅವರು 2024ರಲ್ಲಿ ಅಂದ್ರೆ ಈ ವರ್ಷ ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ, ಸೊ ಇಲ್ಲಿ ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಂಡ ಎರಡನೇ ಭಾರತೀಯ ಮಹಿಳೆ ಅವರು ಮಹಿಳಾ ಒನ್ ಡೇ ಕ್ರಿಕೆಟ್ ಅಂತ ನಾವೇ ಕರಿತೀವಿ, ODI ಕ್ರಿಕೆಟ್ ನಲ್ಲಿ ಭಾರತದ ಎರಡನೇ ಅತಿ ಹೆಚ್ಚು ವಿಕೆಟ್ ಪಡೆದಿರ್ತಕ್ಕಂಥವ್ರು. ಸೊ ಅತಿ ಹೆಚ್ಚು ವಿಕೆಟ್ ಪಡೆದಂಥವ್ರು
ನೆಕ್ಸ್ಟ್ ವೀರೇಂದ್ರ ಸೆಹವಾಗ್ ಅವರು 2023ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ವೀನು ಮಂಡಕ್ ಅಂತಕ್ಕಂಥವ್ರು ವೀನು ಮಂಡಕ್ ಅವರು 2021ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ಸಚಿನ್ ತೆಂಡೂಲ್ಕರ್ ಅವರು 2019ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ನೆಕ್ಸ್ಟ್ ರಾಹುಲ್ ದ್ರಾವಿಡ್ ಅವರು ದಿ ವಾಲ್ ಆಫ್ ದಿ ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿ ಕರಿತೀವಿ ನಾವು. ಸೊ 2018ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ಅನಿಲ್ ಕುಂಬ್ಳೆ ಅವರು 2015ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ಕಪಿಲ್ ದೇವ್ ಅವರು 2010ರಲ್ಲಿ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಳ್ತಾರೆ. ಸುನಿಲ್ ಗವಾಸ್ಕರ್ ಸೊ ಇವರು ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಯನ್ನಗೊಳ್ತಾರೆ. ನೆಕ್ಸ್ಟ್ ಬಿಷನ್ ಸಿಂಗ್ ಬೇಡಿ ಇವರು ಸಹ ICC ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಗೊಂಡಿರ್ತಾರೆ. ಸೊ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೆಂಗ್ ಬೇಕಿದ್ರು ನಾವು ನೆನ್ಪಿಟ್ಕೋಬಹುದು. ಸೊ ಹಿಂಗೂ ನೆನ್ಪಿಟ್ಕೋಬಹುದು. ಬಿಷನ್ ಸಿಂಗ್ ಬೇಡಿ ಅವರು, ಗವಾಸ್ಕರ್, ಕಪಿಲ್ ದೇವ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್, ವಿಡು ಮಂಡರ್ಕರ್, ವೀರೇಂದ್ರ ಸೆಹವಾಗ್, ರೈಟ್ ನಾವು ನೀತು ಮತ್ತೆ ಡಯಾನಾ ಅಂತ ಹೇಳಿ ಆರಾಮಾಗಿ ನೆನ್ಪಿಟ್ಕೋಬಹುದು ಅಂತ ಅನ್ಸುತ್ತೆ. ಪ್ರೀವಿಯಸ್ ನೀತು ಡಯಾನಾ ಎಡುಲ್ಜಿ ಅಂತ ಹೇಳಿ ಕರಿತೀವಿ, ಡಯಾನಾ. ಸೊ ಡಯಾನಾ ಅಂತ ಹೇಳಿ ನೆನ್ಪಿಟ್ಕೋಬಹುದು. 2024ರಲ್ಲಿ ನೀತು ಡೇವಿಡ್, ನೀತು ಅಂತ ಹೇಳಿ ನೆನ್ಪಿಟ್ಕೋಬಹುದು. ಓಕೆ, ಪ್ರೀವಿಯಸ್ ಇಯರ್ ಡಯಾನಾ, ಈ ವರ್ಷ ನೀತು ಅಂತ ಹೇಳಿ ನೆನ್ಪಿಟ್ಕೋಬಹುದು ಜಸ್ಟ್. ಬಟ್ ಇವನ್ನೆಲ್ಲ ಕೇಳಲ್ವಾ ಅಂತ ಹೇಳಿದ್ರೆ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ಸ್ ಆಲ್ ಆಫ್ ದಿ ಅಬೌವ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಯಾರ್ಯಾರು ಸೇರ್ಪಡೆಗೊಂಡಿದ್ರು, ಯಾವ ವರ್ಷದಲ್ಲಿ ಸೇರ್ಪಡೆಗೊಂಡಿದ್ರು ಅನ್ನೋದು ಸಹ ಅಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ದ ನೆಕ್ಸ್ಟ್ ಒನ್, ಅರ್ತ್ ಅವರ್ ಆಚರಿಸುವ ಸಂಸ್ಥೆ. ಸೊ ಇಲ್ಲಿ ಗೊತ್ತಿದೆ WWF ಅಂತ ಹೇಳಿ ಕರಿತೀವಿ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಸೊ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತಕ್ಕಂತಹ ಒಂದು ಸಂಸ್ಥೆ ಅರ್ತ್ ಅವರ್ ಅನ್ನ ಆಚರಣೆ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಅಂತೇಳಿ ಕರಿತೀವಿ. ಈ ವರ್ಲ್ಡ್ ವೈಡ್ ಫಂಡ್ ಅಂತ ಹೇಳಿ ನಾವೇನ್ ಕರಿತೀವಿ, ವಿಶ್ವ ವನ್ಯಜೀವಿ ನಿಧಿ. ಅದರ ಬಗ್ಗೆ ಹೇಳೋದಾದ್ರೆ ವಿಶ್ವ ಅರ್ತ್ ಅವರ್ ದಿನವನ್ನ ವಾರ್ಷಿಕವಾಗಿ ಮಾರ್ಚ್ನ ಕೊನೆಯ ಶನಿವಾರದಂದು ಆಚರಿಸಲಾಗುತ್ತದೆ. ಮಾರ್ಚ್ನ ಕೊನೆಯ ವಾರದಲ್ಲಿ ಆಚರಿಸಲಾಗುತ್ತೆ. ಇದನ್ನ ವಿಶ್ವ ವನ್ಯಜೀವಿ ನಿಧಿ WWF ಅಂತ ನಾವೇನ್ ಕರಿತೀವಿ, ವರ್ಲ್ಡ್ ವೈಡ್ ಫಂಡ್ ಅಂತ ಹೇಳಿ. ಸೊ ಪರಿಸರ ಸಮಸ್ಯೆಗಳ ಬಗ್ಗೆ, ಅಂದ್ರೆ ಪರಿಸರದಲ್ಲಿ ಉಂಟಾಗಿರ್ತಕ್ಕಂತಹ ಅಸಮತೋಲನತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಜಾಗತಿಕ ಆಂದೋಲನವಾಗಿ ಪ್ರಾರಂಭಿಸಿದೆ. ಸೊ ಜಾಗತಿಕವಾಗಿ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಅರ್ತ್ ಅವರ್ ಎಂಬುದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಹೇಳಿ ಕರಿತೀವಿ. ಇದನ್ನ 2007ರಲ್ಲಿ ಪ್ರಾರಂಭವಾದ ವಾರ್ಷಿಕ ಉಪಕ್ರಮವಾಗಿದೆ. ಇದನ್ನು ಕೇಳ್ಬೋದು. ಸೊ WWF ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಇದು ಯಾವಾಗ ಸ್ಥಾಪನೆ ಆಯಿತು ಅಧಿಕೃತವಾಗಿ ಅಂತ ಹೇಳಿದ್ರೆ 2007ನಲ್ಲಿ. ಸೊ ಈಗ ಇದರ ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಏನು ಅಂತ ಹೇಳಿದ್ರೆ ಜಾಗತಿಕವಾಗಿ ಉಂಟಾಗಿರ್ತಕ್ಕಂತಹ ಅಂದ್ರೆ ಪರಿಸರದಲ್ಲಿ ಉಂಟಾಗಿರ್ತಕ್ಕಂತಹ ಅಸಮತೋಲನತೆಯ ಬಗ್ಗೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿದೆ, ಗುರುತಿಸ್ತಕ್ಕಂಥದ್ದು ಮತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಕ್ಕಂತಹ ಒಂದು ಉಪಕ್ರಮ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಭಾರತದಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಜಾರಿಗೆ ಬಂದ ವರ್ಷ 2020. ಸೊ ಇದಕ್ಕೆ 2020 ಕ್ರಿಕೆಟ್ ಅಂತ ನೆನ್ಪಿಟ್ಕೊಂಡ್ರೆ ಈಸಿ ಆಗತ್ತೆ. ಡಾಲ್ಫಿನ್, ಸೊ ಡಾಲ್ಫಿನ್ ಅಂದ ತಕ್ಷಣ ಇದು 2020ರಲ್ಲಿ ಜಾರಿಗೆ ಬಂದಂತಹ ಒಂದು ವರ್ಷ. ಭಾರತದಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅಂತಕ್ಕಂಥದ್ದು 2020ರಲ್ಲಿ ಮೊದಲ ಬಾರಿಗೆ ಬಂದಿರತಕ್ಕಂಥದ್ದು ಪ್ರಾಜೆಕ್ಟ್ ಡಾಲ್ಫಿನ್. ಓಕೆ, ವಾಟ್ ಅಬೌಟ್ ದಿಸ್ ಥಿಂಗ್ ಅಂತ ಹೇಳಿ ನೋಡೋದಾದ್ರೆ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನ ಭಾರತದಲ್ಲಿ ಆಗಸ್ಟ್ 15, 2020ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಸೊ ಇದನ್ನ ಆಗಸ್ಟ್ 15 ಆರಾಮ್ಸೆ ನೆನ್ಪಿಟ್ಕೊಬಹುದು. ಇಂಡಿಪೆಂಡೆನ್ಸ್ ಡೇ 2020ರಂದು 2020 ಅಂದು ಏನ್ ಮಾಡ್ತಾರೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಈ ಯೋಜನೆಯು ಭಾರತದ ಡಾಲ್ಫಿನ್ ಜನಸಂಖ್ಯೆಯನ್ನ ರಕ್ಷಿಸುವುದು, ಸೊ ಡಾಲ್ಫಿನ್ ಅನ್ನ ಸಂರಕ್ಷಣೆ ಮಾಡುವುದು, ಡಾಲ್ಫಿನ್ಗಳಿಗೆ ಬೆದರಿಕೆಗಳನ್ನ ತಿಳಿಸುವುದು, ಡಾಲ್ಫಿನ್ ಸಂರಕ್ಷಣೆಯಲ್ಲಿ ಪಾಲುದಾರರನ್ನ ತೊಡಗಿಸಿಕೊಳ್ಳುವುದು, ಜಾತಿಗಳು ಮತ್ತು ಸಂಭಾವ್ಯ ಬೆದರಿಕೆಗಳನ್ನ ಮೇಲ್ವಿಚಾರಣೆ ಮಾಡುವುದು ಮತ್ತು ಸಂರಕ್ಷಣಾ ಕ್ರಿಯಾ ಯೋಜನೆ ಅಭಿವೃದ್ಧಿಪಡಿಸುವುದು ಮತ್ತು ಕಾರ್ಯಗತಗೊಳಿಸುವುದು. ಅಂದ್ರೆ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಡಾಲ್ಫಿನ್ಗೆ ಸಂಬಂಧಪಟ್ಟಂತೆ ಹೌ ಟು ಪ್ರೊಟೆಕ್ಟ್ ದೋಸ್ ಡಾಲ್ಫಿನ್ಸ್ ಅಂತ ಹೇಳಿ, ಹೌ ಟು ಗಿವ್ ದ ಇನ್ಸ್ಟ್ರಕ್ಷನ್ ಟು ಡಾಲ್ಫಿನ್ ಅಂತಕ್ಕಂಥದ್ದಾಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡು ಸ್ಥಾಪನೆ ಆಗಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಡಾಲ್ಫಿನ್. ಇದನ್ನ ಇನ್ ದ ಇಯರ್ ಆಫ್ 2020ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು
ಆಗಸ್ಟ್ 15, 2020 ಎಂದು ಜಾರಿಗೆ ತರ್ತಾರೆ. ನೆಕ್ಸ್ಟ್, ಗಂಗಾ ನದಿ ಡಾಲ್ಫಿನ್ ಇದು ಸಿಹಿ ನೀರಿನ ಪರಿಸರ ವ್ಯವಸ್ಥೆಯ ಆರೋಗ್ಯದ ಸೂಚಕ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಗೊತ್ತಿದೆ ನಮಗೆಲ್ರಿಗೂ ಕೂಡ, ಈಗ ಕೆರೆ ಅಥವಾ ಹೊಳೆಗಳಲ್ಲಿ ನೋಡಿರ್ಬೋದು, ಸ್ವಚ್ಛವಾಗಿದೆ ವಾಟರ್ ಅಂದರೆ ಅಲ್ಲಿ ಫಿಶಸ್ ಇರುತ್ತೆ. ಬಿಕಾಸ್ ಅಲ್ಲಿರ್ತಕ್ಕಂಥ ವೇಸ್ಟೇಜ್ ಅನ್ನು ತಿಂದು ಡೈಜೆಸ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಕೆಪಾಸಿಟಿ, ಒಂದು ಕೆಪಬಿಲಿಟಿ ಅದಕ್ಕೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಂಗಾ ನದಿಯ ಡಾಲ್ಫಿನ್ ಸಿಹಿ ನೀರಿನ ಅಥವಾ ಪರಿಸರ ವ್ಯವಸ್ಥೆಯ ಆರೋಗ್ಯದ ಸೂಚಕವಾಗಿದೆ. ನಾನು 2 ಇಂಡಿಕೇಟರ್ ಬಗ್ಗೆ ಹೇಳಿದೆ. ವಾಯು ಮಾಲಿನ್ಯ ಸೂಚಕ ಲೈಕನ್ಸ್, ಕಲ್ಲು ಹೂವು, ಫಸ್ಟ್ ಕ್ವಶನ್ ಅದೇ ಇದೆ ಇದು ನಮಗೆ. ಸೊ ಇಲ್ಲೇನಾಗುತ್ತೆ, ಸಿಹಿ ನೀರಿನಲ್ಲಿರ್ತಕ್ಕಂತಹ ಡಾಲ್ಫಿನ್ಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಶುದ್ಧವಾಗಿರ್ತಕ್ಕಂತಹ ಒಂದು ಪರಿಸರ ವ್ಯವಸ್ಥೆ ಇದೆ ಅಂತ ಹೇಳಿ ಕರಿತೀವಿ ಅಕ್ವಾಟಿಕ್ ಮೀಡಿಯಾನಲ್ಲಿ. ಸೊ ದ ನೆಕ್ಸ್ಟ್ ಒನ್, ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಜಯ ರಾಹತ್ಕರ್ ಅಂತ ಹೇಳಿ ಕರಿತೀವಿ. ಸೊ ವಿಜಯ ರಾಹತ್ಕರ್ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಸೊ ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ, ಓಕೆ, ಈ ರಾಷ್ಟ್ರೀಯ ಮಹಿಳಾ ಆಯೋಗ ನ್ಯಾಷನಲ್ ಕೌನ್ಸಿಲ್ ಫಾರ್ ವುಮನ್ಸ್ ಇದು ಜನವರಿ 1992 1992ರಲ್ಲಿ ಸ್ಥಾಪಿಸಲಾಗಿರ್ತಕ್ಕಂತಹ ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಮಹಿಳಾ ರಾಷ್ಟ್ರೀಯ ಆಯೋಗವು ಅಧ್ಯಕ್ಷರಿರ್ತಾರೆ, 5 ಜನ ಸದಸ್ಯರಿರ್ತಾರೆ, ಮತ್ತೆ ಸದಸ್ಯ ಕಾರ್ಯದರ್ಶಿಗಳು ಸಹ ಇದರಲ್ಲಿ ಇರ್ತಾರೆ. ಒಬ್ರು ಅಧ್ಯಕ್ಷರು, ಹಾಗೇನೆ 5 ಜನ ಸದಸ್ಯರು, ಮತ್ತೆ ಸದಸ್ಯ ಕಾರ್ಯದರ್ಶಿಗಳಿಂದ ಕೂಡಿರ್ತಕ್ಕಂತಹ ಒಂದು ಗುಂಪು ಅಂತ ಹೇಳಿ ಕರಿತೀವಿ ರಾಷ್ಟ್ರೀಯ ಮಹಿಳಾ ಆಯೋಗ. ಸೊ ಇಲ್ಲಿ ಅಧ್ಯಕ್ಷರನ್ನ ಕೇಂದ್ರ ಸರ್ಕಾರವು ನಾಮನಿರ್ದೇಶನ ಮಾಡುತ್ತದೆ. ಸೊ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಸೊ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಮತ್ತು ಇತರ ಸದಸ್ಯರನ್ನ ಕಾನೂನು, ಟ್ರೇಡ್ ಯೂನಿಯನ್, ಮಹಿಳಾ ಸಂಘಟನೆಗಳು, ಆಡಳಿತ ಮತ್ತು ಹೆಚ್ಚಿನ ಅನುಭವ ಹೊಂದಿರುವ ವ್ಯಕ್ತಿಗಳಿಂದ ಆಯ್ಕೆ ಮಾಡಲಾಗುತ್ತದೆ. ಇತರ ಸದಸ್ಯರು ಅಂತ ಹೇಳಿದ್ರೆ 5 ಜನ ಸದಸ್ಯರು ಇರ್ತಾರೆ. ಅದೇ ರೀತಿಯಾಗಿ ಮತ್ತೆ ಸದಸ್ಯ ಕಾರ್ಯದರ್ಶಿಗಳು ಇರ್ತಾರಲ್ಲ, ಅವ್ರನ್ನೆಲ್ಲವರನ್ನು ಕೂಡ ಕಾನೂನು, ಟ್ರೇಡ್ ಯೂನಿಯನ್ ಮತ್ತೆ ಮಹಿಳಾ ಸಂಘಟನೆಗಳು, ಆಡಳಿತ ವ್ಯವಸ್ಥೆಗಳು ಸೇರ್ಕೊಂಡು ಏನ್ ಮಾಡುತ್ತೆ, ಉಳಿದಂತಹ ಸದಸ್ಯರುಗಳ ಆಯ್ಕೆ ನಡೆಯುತ್ತೆ. ಸೊ ಕನಿಷ್ಠ ಒಬ್ಬ ಸದಸ್ಯರು ಪರಿಶಿಷ್ಟ ಜಾತಿಯಿಂದ ಮತ್ತು ಒಬ್ಬರು ಪರಿಶಿಷ್ಟ ಪಂಗಡದಿಂದ ಇರಬೇಕು. ಅಂದ್ರೆ ಇದ್ರಲ್ಲಿ ಬಂದು ಒಬ್ಬ ಸದಸ್ಯರು ಅಥವಾ SC ಅಥವಾ ST ಕ್ಯಾಸ್ಟ್ ಇಂದ, ಮತ್ತೆ SC ಇಂದ ಒಬ್ರು, SC ಕ್ಯಾಸ್ಟ್ ಇಂದ ಮತ್ತೆ ST ಕ್ಯಾಸ್ಟ್ ಇಂದ ಒಬ್ರು ಇರ್ಲೇಬೇಕಾಗತ್ತೆ. ಸೊ ದ ಲಾಸ್ಟ್ ಬ್ಯೂಟಿಫುಲ್ ಕ್ವಶನ್ ಈಸ್, ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ಪ್ರಸ್ತುತ ಅಧ್ಯಕ್ಷರು. ಮಹಿಳಾ ಆಯೋಗದ ಅಧ್ಯಕ್ಷರು ವಿಜಯ ಅಂತ ಹೇಳಿ ಗೊತ್ತಾಯ್ತು. ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಬಂದು ಅಶೋಕ್ ಬಿ ಹಂಚಿಗೇರಿ ಅಂತ ಹೇಳಿ ಕರಿತೀವಿ. ಸೊ ಅಶೋಕ್ ಬಿ ಹಿಂಚಿಗೇರಿ ಅವರು ನವೆಂಬರ್ 2024ರಂತೆ, ಅಂದ್ರೆ ಇನ್ ದಿಸ್ ಇಯರ್ 2024ರಂತೆ ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಅಶೋಕ್ ಬಿ ಹೆಂಚಿಗೇರಿ. ಸೊ ಇವರು ಏನಾಗಿರ್ತಾರೆ, ಅಲ್ಲಿನ ಅಧ್ಯಕ್ಷರಾಗಿರ್ತಾರೆ. ಕಾನೂನು ಆಯೋಗವು ಕಾನೂನು ಬದ್ಧವಲ್ಲದ ಆಯೋಗವಾಗಿದ್ದು ಸರ್ಕಾರವು ಕಾನೂನುಗಳನ್ನು ಪರಿಶೀಲಿಸಲು ಸಹಾಯ ಮಾಡುತ್ತದೆ. ರೈಟ್ ನಾವ್ ಇರ್ತಕ್ಕಂತಹ ಒಂದು ಆಕ್ಟ್ಸ್ಗಳಾಗಿರ್ಬೋದು, ರೈಟ್ ನಾವ್ ಇರ್ತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಎಲ್ಲದನ್ನೂ ಸಹ ಒಂದು ಪರಿಶೀಲನೆ ಮಾಡ್ತಕ್ಕಂತಹ ಒಂದು ಕೆಲಸ ಇದ್ರದ್ದಾಗಿರುತ್ತೆ. ಬಳಕೆಯಲ್ಲಿಲ್ಲದ ಕಾನೂನನ್ನ ರದ್ದುಗೊಳಿಸಲು ಸಲಹೆ ನೀಡುತ್ತದೆ ಮತ್ತೆ ಶಿಫಾರಸು ಮಾಡುತ್ತದೆ. ಅಂದ್ರೆ ರೈಟ್ ನಾವು ಯಾವುದನ್ನ ಪ್ರಸ್ತುತವಾಗಿ ಚಲಾವಣೆಗೆ ತರಲು ಸಾಧ್ಯ ಇಲ್ಲನೋ ಅಥವಾ ಅದನ್ನ ಬಳಕೆ ಮಾಡಕ್ ಆಗೋದಿಲ್ಲನೋ ಅಂತಹ ಒಂದು ಕಾನೂನುಗಳನ್ನ ರದ್ದುಗೊಳಿಸೋದಕ್ಕೆ ಒಂದು ಸಲಹೆ ಸೂಚನೆಗಳನ್ನ ನೀಡ್ತಕ್ಕಂಥದ್ದು ಕಾನೂನು ಆಯೋಗದ ಮುಖ್ಯ ಕಾರ್ಯವಾಗಿರುತ್ತೆ. ಸೊ ಅದನ್ನ ಯಾರು ಮಾಡ್ತಾರೆ, ಅಶೋಕ್ ಬಿ ಹೆಂಚಿಗೇರಿ ಅವರು ಪ್ರಸ್ತುತ ಅಧ್ಯಕ್ಷರು ಆ ಕಾರ್ಯವನ್ನ ಮಾಡ್ತಾರೆ. ಆಯೋಗವು ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯನ್ನ ವಹಿಸುತ್ತದೆ. ಈ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಅವರು ಏನಾಗಿರ್ಬೇಕು, ಜಡ್ಜ್ ಆಗಿರ್ಬೇಕು. ಅಂತಹ ವ್ಯಕ್ತಿಗಳನ್ನ ಇದು ಆಯ್ಕೆಯನ್ನ ಮಾಡುತ್ತೆ. ಬಿಕಾಸ್
ಕಾನೂನಿನ ಬಗ್ಗೆ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಮಾತ್ರ ಇದು ಸಾಧ್ಯವಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ 121st to 130th ಕ್ವಶನ್. ಲೆಟ್ಸ್ ವಿ ಮೂವ್ ಆನ್ ಟು ದ ಅನದರ್ ಕ್ಲಾಸ್ ಇನ್ ಅನದರ್ ಡೇ, 131 to 140 ಕ್ವಶನ್. ಸೊ ಇಷ್ಟು ಕ್ವಶನನ್ನು ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಷ್ಟೂ ಕೂಡ ಪಾಯಿಂಟ್ಔಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇವಾಗ ಆಲ್ರೆಡಿ ನಾವು 12 ಸೀರೀಸನ್ನು ಮುಗಿಸಿದ್ದೀವಿ ಜಿ ಕೆದು. ಫಸ್ಟ್ ಒನ್ನಿಂದ ಹಿಡಿದು ಜಿ ಕೆ ಕ್ವಶನ್ ಅಪ್ ಟು 12 ಸೀರೀಸ್ವರೆಗೂ ಮುಗಿಸಿದ್ದೀವಿ. ದಿಸ್ ಈಸ್ ದ 30th ಸೀರೀಸ್. ಸೊ ಯಾರಿನ್ನೂ ಆ ಎಲ್ಲ ವಿಡಿಯೋಗಳನ್ನು ನೋಡಿಲ್ಲ ಎಲ್ಲರೂ ಕೂಡ ಪ್ಲೀಸ್ ವಾಚ್ ಇಟ್ ಒನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ನಡೀತಿರ್ತಕ್ಕಂತಹ ಘಟನೆಗಳು ಏನು ಅನ್ನೋದು ನಮಗೆ ಅಟ್ಲೀಸ್ಟ್ ಮೈಂಡಲ್ಲಿದ್ದರೆ 4 ಆಪ್ಷನ್ ಕೊಟ್ಟಾಗ ಅದ ಅಂತ ಹೇಳಿ ಯೋಚನೆ ಮಾಡೋದು ತಪ್ಪುತ್ತೆ. ದಟ್ ಮೀನ್ಸ್ ನಾವು ಮಾಡಿರ್ತಕ್ಕಂತಹ ಲೆಸನ್ನಲ್ಲೇ ಎಲ್ಲ ಕ್ವಶನ್ಸ್ ಬರಬೇಕು ಅಂತಿಲ್ಲ, ಅಥವಾ ಯಾವುದೇ ಕ್ವಶನ್ಸ್ ಬರಬಾರ್ದು ಅಂತನೂ ಇಲ್ಲ. ಎಲ್ಲ ಕ್ವಶನ್ಸನ್ನು ನೋಟ್ ಔಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.